ಇವತ್ತಿನಿಂದ ಹೊಸ ಆರ್ಥಿಕ ವರ್ಷದ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆಯೇ ಈ ಬಾರಿನೂ ಕೂಡ ಜೀವನ ಸ್ವಲ್ಪ ದುಬಾರಿ ಆಗ್ತಾ ಇದೆ ರೀ. ಹೋಗ್ತಾ 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 ಎಲ್ಲದ್ರ ರೇಟು ಜಾಸ್ತಿ ಆಗ್ತಾ ಇದೆ. ಇವತ್ತಿನಿಂದ ಆರ್ಥಿಕ ವರ್ಷದ ಆರಂಭ, ಹಾಗಾಗಿ ಏನೇನು ಜಾಸ್ತಿ ಆಗ್ತಾ ಇದೆ, ಏನೇನು ಕೊರೆ ಆಗ್ತಾ ಇದೆ ಅದನ್ನು ನೋಡ್ಕೊಳ್ಬೇಕಲ್ಲ. ಬಜೆಟಲ್ಲಿ ಮಂಡನೆ ಆಗಿರುತ್ತೆ, ಬಟ್ ಜಾರಿ ಆಗ್ತಾ ಆಗೋದು ಏಪ್ರಿಲ್ 1ರಿಂದ. ಸ್ವಲ್ಪ ಜೀವನ ಈ ಬಾರಿನೂ ದುಬಾರಿನೇ. ಹೊಸ ನಿಯಮಗಳ ಜೊತೆಗೆ ಜನರಿಗೆ ಹೊಸ ಬರೆಗಳು ಬೇರೆ. ಟೋಲು, ನೀರು, ಕರೆಂಟು ಎಲ್ಲ ದುಬಾರಿ. ಏನೇನು ನಾವು ಪ್ರತಿನಿತ್ಯ ಬಳಕೆ ಮಾಡಲೇಬೇಕೋ ಅದೆಲ್ಲವೂ ಕೂಡ ದುಬಾರಿ. ಬ್ಯಾಂಕ್ಗಳ ವಾರ್ಷಿಕ ಮೇಂಟೆನೆನ್ಸ್ ಶುಲ್ಕ ಕೂಡ ಹೆಚ್ಚಳ ಆಗಿಬಿಟ್ಟಿದೆ. ಫಾಸ್ಟ್ಯಾಗ್ ಶುಲ್ಕದಲ್ಲಿ ಇವತ್ತಿನಿಂದಲೇ ಏರಿಕೆ. ನೋಡಿ, ಸಾಕಷ್ಟು ರೀತಿಯಾದಂಥ ಬದಲಾವಣೆ ನಮ್ಮ ಜೀವನದಲ್ಲಿ ಇವತ್ತಿನಿಂದ ಆಗುತ್ತೆ. ನೋಡಿ, ಏನೆಲ್ಲ ಬದಲಾವಣೆ, ಏನೆಲ್ಲ ಜಾರಿಗೆ ಬರ್ತಾ ಇದೆ, ನಾವು ಏನೆಲ್ಲ ತಿಳ್ಕೊಳ್ಬೇಕು, ಇದನ್ನು ಒಂದು ಸತಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಏನೇನು ಬದಲಾವಣೆ ಆಗತ್ತೆ ಅಂತ. 12 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಇಲ್ಲ. ATM ಶುಲ್ಕ 21ರಿಂದ 23ಕ್ಕೆ ಹೆಚ್ಚಳ ಮಾಡಿಬಿಟ್ರು. ಟೋಲ್ಗಳಲ್ಲಿ ಇನ್ನು ಮುಂದೆ ನಗದು ಸ್ವೀಕರಿಸಲ್ಲ. ನಗದನ್ನು ಕೊಡೋಕ್ಕೋದ್ರೆ ಗಾಡಿನೇ ಬಿಡಲ್ವಂತೆ, ಸೈಡಿಗೆ ಹಾಕೊಂಡು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಟೋಲ್ಗಳಲ್ಲಿ ಇನ್ನು ಮುಂದೆ ನಗದು ಸ್ವೀಕರಿಸಲ್ಲ. ಟೋಲ್ ದರ 3% ಶೇಕಡ 5% ಏರಿಕೆ ಮಾಡಲಾಗಿದೆ. ವಾರ್ಷಿಕ ಫಾಸ್ಟ್ಯಾಗ್ ಇವತ್ತಿನಿಂದ ದುಬಾರಿ ಆಗ್ತಾ ಇದೆ. ವರ್ಷ ಕಟ್ಕೊಂಡು ಹೋಗ್ತಾ ಇದ್ರಲ್ಲ, ಅದು ದುಬಾರಿ ಆಗ್ತಾ ಇದೆ. 3,000 ರೂಪಾಯಿ ಇತ್ತು ವಾರ್ಷಿಕ ಫಾಸ್ಟ್ಯಾಗ್ ದರ, ಈಗ 3,075ಕ್ಕೆ ಏರಿಕೆ ಮಾಡಿದ್ದಾರೆ. ವಾಣಿಜ್ಯ ವಿದ್ಯುತ್ ಶುಲ್ಕ, ಟೋಲ್ ಏರಿಕೆ. ಬೆಂಗಳೂರಿನಲ್ಲಿ ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಕಾವೇರಿ ನೀರಿನ ದರ 3% ಹೆಚ್ಚಳ ಮಾಡ್ತಾ ಇರೋದು. ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು, ಹಾಗಾಗಿ ನಮಗೂ ಕೂಡ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಾವೇರಿ ನೀರಿನ ದರ ಕೂಡ 3% ಹೆಚ್ಚಳ. ಷೇರುಪೇಟೆ ವಹಿವಾಟು ಇನ್ನಷ್ಟು ದುಬಾರಿ ಆಗ್ತಾ ಇದೆ. 7ರಿಂದ 10+ ಠೇವಣಿಗೆ ಪ್ಯಾನ್ ಕಡ್ಡಾಯವಾಗಿ ಬೇಕೇ ಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಇದೊಂಚೂರು ರಿಲೀಫ್ ಅನಿಸ್ಬೋದು. ಬ್ಯಾಂಕ್ನಲ್ಲಿ ಬೆಳ್ಳಿ ಮೇಲೂ ಕೂಡ ಸಾಲ ಸಿಗುತ್ತೆ. ಇನ್ಮೇಲೆ ಬಂಗಾರನೇ ತಗೊಂಡೋಗಿ ಅಡ ಇಡಬೇಕು ಅಂತ ಏನಿಲ್ಲ, ನೀವು ಬೆಳ್ಳಿ ಮೇಲೂ ಕೂಡ ಸಿಗುತ್ತೆ, ಬಟ್ ಸೆಲೆಕ್ಟೆಡ್ ಬ್ಯಾಂಕ್ಗಳಲ್ಲಿ ಮಾತ್ರ, ಎಲ್ಲ ಬ್ಯಾಂಕ್ಗಳಲ್ಲೂ ಅಲ್ಲ. ಇವತ್ತಿನಿಂದ ಜಾರಿಗೆ ಇದು. ಡಿಜಿಟಲ್ ಪಾವತಿಗೆ ಡಬಲ್ ದೃಢೀಕರಣ ಅನ್ನೋದು ಇಂಪಾರ್ಟೆಂಟ್ ಅಂತೆ. ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತ ಏನಿರುತ್ತೆ, ಅದಕ್ಕೆ 2 ರೀತಿಯಾದಂಥ ಕನ್ಫರ್ಮೇಷನ್ ಬೇಕಾಗತ್ತೆ. ಮೊದಲೆಲ್ಲ ಒಂದು ಮೆಸೇಜ್ ಬರ್ತಿತ್ತು, OTP ಬರ್ತಿತ್ತಲ್ಲ, ಒಂದು ಸತಿ. ಇನ್ನು 2 ಪ್ಯಾನ್ ಪಡೆಯೋದಕ್ಕೆ ಹೆಚ್ಚುವರಿ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ATMನಲ್ಲಿ ಈ ವಿತ್ಡ್ರಾ ಮಿತಿ ಕಡಿತ ಮಾಡಿದ್ದಾರೆ. ಇಷ್ಟೇ ವಿತ್ಡ್ರಾ ಮಾಡಬೇಕು ಅಂತ ಇತ್ತಲ್ಲ, ಮಿತಿ ಇತ್ತಲ್ಲ, ಅದನ್ನು ಕಡಿತ ಮಾಡಿದ್ದಾರೆ. ವಿಮೆ ಪರಿಹಾರ ಬಡ್ಡಿಗೆ TDS ಇಲ್ವಂತೆ ನೋಡಿ ಇನ್ಮೇಲೆ. ಇಂದಿನಿಂದ ವಾಹನಗಳ ಬೆಲೆಯೂ ಕೂಡ ಭಾರೀ ಹೆಚ್ಚಳ. ಕಾರು ಗೀರು ತಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡವರಿಗೆ ಇದೊಂದು ಸ್ವಲ್ಪ ಬೇಸರ ಆಗತ್ತೆ. ಇಂದಿನಿಂದ ವಾಹನಗಳ ಬೆಲೆಯೂ ಕೂಡ ಏರಿಕೆ. ಎಲ್ಲದ್ರ ಬೆಲೆಯೂ ಜಾಸ್ತಿ. ನೀವು ನೋಡಿ, ನಾವು ಏನೆಲ್ಲ ಬೇಕು ಜೀವನಕ್ಕೆ ಅಂತ ಅಂದ್ಕೊಳ್ತೀವೋ, ಬಯಸ್ತೀವೋ ಅಥವಾ ಬಳಕೆ ಮಾಡ್ಕೊಳ್ತಾ ಇದ್ದೀವೋ, ಅದೆಲ್ಲದ್ರ ರೇಟು ಕೂಡ ಇವತ್ತಿನಿಂದ ಜಾಸ್ತಿ ಆಗ್ತಾಗಿದೆ. ಗ್ಯಾಸ್ ಕೊರತೆಗೆ ಮಧ್ಯ ವಾಣಿಜ್ಯ ಸಿಲಿಂಡರ್ ಕೂಡ ದುಬಾರಿ ಆಗ್ತಾ ಇದೆ. 19 kg ಅನಿಲ ಸಿಲಿಂಡರ್ ಬೆಲೆ ಇದೀಗ 195.50 ರೂಪಾಯಿ ಏರಿಕೆ ಆಗಿದೆ. ಇಂದಿನಿಂದಲೇ ಅನ್ವಯವಾಗುವಂತೆ ಪರಿಷ್ಕೃತ ದರ ಜಾರಿ ಮಾಡಲಾಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ 19 kg ಸಿಲಿಂಡರ್ 1,950 ರೂಪಾಯಿ ಹೆಚ್ಚಳ ಆಗಿರೋದು. 1,950 ರೂಪಾಯಿ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗೆ 208 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ 19 kg ಸಿಲಿಂಡರ್ಗೆ 1,950. ಕೋಲ್ಕತ್ತಾದಲ್ಲಿ ವಾಣಿಜ್ಯ ಸಿಲಿಂಡರ್ಗೆ 218 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲ ದುಬಾರಿ. ಈಗ ಸಿಲಿಂಡ್ರು ಜಾಸ್ತಿ ಅಂತ ಹೇಳಿದ್ರು, ಇನ್ನು ಇದಕ್ಕೆ ಅವಲಂಬಿತವಾಗಿರೋ ಎಲ್ಲನೂ ರೇಟ್ ಜಾಸ್ತಿ ಆಗುತ್ತೆ. ಕೇಳಿದ್ರೆ ಸಿಲಿಂಡ್ರ್ ರೇಟ್ ಜಾಸ್ತಿ, ಅದಕ್ಕೆ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದೀಗ ನೋಡಿ, ಇವತ್ತಿನಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡ್ತಾ ಇದ್ದಾರೆ. 1,950 ರೂಪಾಯಿ 19 kg ಸಿಲಿಂಡರ್. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗೆ 208 ರೂಪಾಯಿ ಹೆಚ್ಚಳ ಆಗಿರೋದು. ಮೊದಲೇ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ರೇಟ್ ಬೇರೆ ಜಾಸ್ತಿ ಮಾಡ್ತಾ ಇದ್ದಾರೆ.
ಸೊ ಇದು ಸಹಜವಾಗಿಯೇ ಹೊಡೆತ ಬೀಳಲಿ. ಯಾವ್ಯಾವ ಕ್ಷೇತ್ರದ ಮೇಲೆ ಹೊಡೆತ ಬೀಳುತ್ತೆ, ಏನು ಗೆತ್ತ ನೋಡಬೇಕಾಗತ್ತೆ.